ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮೊದಲನೇದಾಗಿ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟಿರುವಂತದ್ದು ಸರ್, ಅಂದ್ರೆ ಅವ್ರು ಕೊಟ್ಟಂತ ದೂರಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಸರಿಯಾಗಿ ಕೊಡಬೇಕು. ರಾಹುಲ್ ಗಾಂಧಿ ಅವರು ಈ ದೇಶಕ್ಕೇನೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವರಾಗಲೇ ಕರ್ನಾಟಕದವರು ನಾನು ಸಿಇಒ ಭೇಟಿ ಮಾಡಿದಾಗ ನಮ್ಮ ಇನ್ಫಾರ್ಮೇಶನ್ ನಮ್ಮ ಎಲೆಕ್ಷನ್ ಇವ್ರನ್ನ ಭೇಟಿ ಮಾಡಿದಾಗ ಅವ್ರು ಏನ್ ಮಾತಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದೀವಿ ಅಂತ ಹೇಳಿದ್ರು. ಸೊ ನಾವು ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೇಳಿದೀವಿ. ಅವ್ರು ನೋಟಿಸ್ ಕೊಡಬೇಕು, ನಾವು ಪೊಲಿಟಿಕಲ್ ಲೀಡರ್ಸ್, ನಾವ್ ಏನ್ ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ ಅವ್ರಿಗೆ. ಅವ್ರು ಅದನ್ನ ಸೆಟ್ರೈಟ್ ಮಾಡಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾದ ಅವ್ರ ಡ್ಯೂಟಿ. ನಾವಲ್ಲ, ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಎದರಲ್ಲ. ನಾವೇನಾದ್ರು ತಪ್ಪೇಳಿತ್ತು ಅಂತ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕೇಸ್ ಹಾಕ್ಲಿ ಅವರು ನಮ್ಮ ಮೇಲೆ. ನಾವೇನಾದ್ರು ತಪ್ಪೇನಾದ್ರು ಹೇಳಿದ್ರೆ ನಮ್ಮ ಮೇಲೆ ಏನ್ ಬೇಕಾದ್ರೆ ಕೇಸ್ ಹಾಕ್ಲಿ. ನಾವು ರಿಸರ್ಚ್ ಮಾಡಿದ್ವಿ, ನಮಗೂ ಗೊತ್ತು. ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲೆಕ್ಷನ್ ಪಿಟಿಷನ್ ನಾವೇನು ಹಾಕಿಲ್ಲ. ನಾವು ಏನೇನ್ ತಪ್ಪಾಗಿದೆ ಅಂತ ತಿಳಿಸಿದ್ವಿ. ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ, ಈಗ ನಾನು ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ ನಾನು. ಸೊ ಏನ್ ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಲಿಕ್ಕೆ, ಯಾರು ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು, ಯಾವ ರಾಜಕೀಯ ಪಕ್ಷದವರು ಯಾವುದೇ ಪಕ್ಷದವರು ಇರಲಿ ಇದು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನ, ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನ ಕೈಗೊಂಡಿದ್ದಾರೆ. ಅದು ಫ್ರೀಡಂ ಪಾರ್ಕ್ ನಿಂದ ಪ್ರಾರಂಭ ಮಾಡಿದ್ದಾರೆ. ತಮಗೂ ಕೂಡ ಪತ್ರ ಬರೆದಿದ್ದಾರೆ, ನೀವು ಬರೀ ದೂರು ಕೊಟ್ಟಿದ್ದೀರಾ, ದಾಖಲೆ ಕೊಟ್ಟಿಲ್ಲ. ನಾನು ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ. ನಾನು ಅವ್ರಿಗೆ ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ, ನನಗಿನ್ನ ಗೊತ್ತಿಲ್ಲ. ನನಗೆ ವಾಟ್ಸಪ್ ಅಲ್ಲಿ ಬಂದಿದೆ. ವಾಟ್ಸಪ್ ಅಲ್ಲಿ ನನಗೆ ನಮ್ಮವ್ರು ಕಳ್ಸಿಕೊಟ್ಟಿದ್ದಾರೆ. ನಾನು ಇವತ್ತು ಅದನ್ನ ನೋಡ್ತೀನಿ, ನೋಡ್ಬಿಟ್ಟು ಕೇಳ್ತೀನಿ ಅವ್ರಿಗೆ ಏನೇನು ಬೇಕು ಎಲ್ಲ ಕೊಡೋಣ. ನಾವೇನು ನಮ್ಮ ಹತ್ರ ಏನು ರಿಸರ್ಚ್ ಟೀಮ್ ಏನ್ ಮಾಡಿದೆ ಅದನ್ನೆಲ್ಲ ನಾವೆಲ್ಲ ಕೊಡ್ತೀವಿ. ಆಗ್ಲೇ ನೀವೆಲ್ಲ ಕೆಲವು ಮೀಡಿಯಾನವರೆಲ್ಲ ಹೋಗಿದ್ದೀರಾ, ಹೋಗಿ ಸ್ಪಾಟ್ಗಳನ್ನೆಲ್ಲ ಹೋಗಿ ನೋಡಿದ್ದೀರಾ. ನಿಮ್ಮ ಮೀಡಿಯಾವರೆಲ್ಲ ಕೆಲವರೆಲ್ಲ ಬಂದು ಉತ್ತರ ತಿಳಿಸಿದ್ದಾರೆ. ನಂಬರ್ ಸರಿ ಇದೆಯೋ, ಜನಸಂಖ್ಯೆ ನಂಬರ್ ಇದೆಯೋ, ವೋಟ್ ಎಷ್ಟು ಇದೆಯೋ ಎಲ್ಲ ತಿಳಿಸಿದ್ದಾರೆ. ತೇಜಸ್ವಿ ಅವರು ಕೂಡ ಹೇಳಿದ್ದಾರೆ, ಡೆಪ್ಯೂಟಿ CM ಗೆ 2 ಔಟ್ ಮಾಡಿಕೊಂಡವ್ರೆ ಅಂತ ಅಂದ್ಬಿಟ್ಟು ಬಿಹಾರಲ್ಲಿ. ಅದು ಕೂಡ ಹೇಳಿದ್ದಾರೆ. ಏನ್ ಜವಾಬ್ದಾರಿ ಇಲ್ವಾ ಅವ್ರಿಗೆ? ಸೊ ಎಲೆಕ್ಷನ್ ಕಮಿಷನ್ ನೋಡಕ್ಕಾಗಿಲ್ವಾ ಅದನ್ನ? ಸೊ ಹಂಗೆ ಬೇಕಾದಷ್ಟು ತಪ್ಪುಗಳು ಆಗಿದೆ. ಹೋರಾಟ ಮುಂದುವರಿಸಿ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ ಸರ್. ಖಂಡಿತ. ಆದ್ರೆ ನಿಮ್ಮದೇ ಸರ್ಕಾರದ ಸಚಿವರು ಇದು ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗಿದೆ ಅಂತ KN ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಅದಕ್ಕೆ ಡೆಲ್ಲಿಯವರು ಮತ್ತು ಚೀಫ್ ಮಿನಿಸ್ಟರ್ ಇಬ್ರು ಉತ್ತರ ಕೊಡ್ತಾರೆ. ದೂರು ಹೈಕಮಾಂಡ್ ಅಂಗಳಕ್ಕೆ ಕೂಡ ಹೋಗಿದೆ ಅಂತ ಹೇಳಿದೆ. ಯಾಕಂದ್ರೆ ಎಲೆಕ್ಷನ್ ನಮ್ದೇ ಇದೆ, ಅದಕ್ಕೆ ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಅದು ಚೀಫ್ ಮಿನಿಸ್ಟರ್ಗೆ ಕೇಳಿದ್ರೆ ಬಹಳ ಒಳ್ಳೇದು. ಮತ್ತು ದೆಹಲಿಯವರು ಅದಕ್ಕೆ ಉತ್ತರ ಕೊಡ್ತಾರೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.